ಜಮಖಂಡಿ ನ್ಯಾಯಾಲಯದ ವಕೀಲರ ಸಂಘಟನೆ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಎಪಿ ಕುಲಕರ್ಣಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ನ್ಯಾಯಾಲಯದ ಹಿರಿಯ ವಕೀಲರು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡುವುದು ಸರಿಯಲ್ಲ. ಎಲ್ಲರೂ ಸೇರಿಕೊಂಡು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡುವುದು ಸರಿಯಾಗಿ ಇರುತ್ತದೆ. ಆದರೆ ಚುನಾವಣೆ ಮಾಡುವುದು ಸರಿಯಲ್ಲ ಎಂದು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಆದರೆ ಪೈಪೋಟಿ ನಡೆದ ಕಾರಣ ಚುನಾವಣೆ ಮಾಡುವುದು ಅನಿವಾರ್ಯತೆ ಬಂದಿತು ಎಂದರು. ನಾನು ನೂತನವಾಗಿ ಅಧ್ಯಕ್ಷನಾದ ಮೇಲೆ ನಮ್ಮ ಹಳೆಯ ನ್ಯಾಯಾಲಯ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದೆ ಹಾಗೂ ವಕೀಲರ ಸಮಸ್ಯೆಗಳ ಬಗ್ಗೆ ಪರಿಹರಿಸುವ ಪ್ರಯತ್ನ ಮಾಡಲಾಗುತ್ತದೆ. ಹೀಗೆ ಹಲವಾರು ಕೆಲಸಗಳನ್ನು ಅಭಿವೃದ್ಧಿ ಮಾಡುವ ಉದ್ದೇಶವನ್ನೂ ಹೊಂದಿದೆ. ನಮ್ಮ ನೂತನ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿದ ಎಲ್ಲ ವಕೀಲರಿಗೆ ಧನ್ಯವಾದಗಳು ಎಂದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಶ್ರೀಮತಿ ವಾಯಿ ಭಟ್ಟ, ಕಾರ್ಯದರ್ಶಿ ವೈಕೆ ಕಡಪಟ್ಟಿ, ಸಹಕಾರ್ಯದರ್ಶಿ ಎಸ್ಇ ಅಂಬಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಆರ್ಆರ್ ಕರೋಶಿ, ಆರ್ಎನ್ ಜಂಡಿ, ಎಸ್ಕೆ ದಳವಾಯಿ, ಎಸ್ಕೆ ಗುಡ್ಡಪ್ಪನ್ನವರ, ಯುಎಸ್ ಚರಕಿ, ಶ್ರೀಮತಿ ಜಿಆರ್ ಮಾಳಿ, ಶ್ರೀಮತಿ ವಿಜಿ ಅಳಿಕಟ್ಟಿ ಇದ್ದರು. ವರದಿ ರವಿ ದೊಡ್ಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಪ್ರತಿನಿಧಿಗಳನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಬಿಪಿ ಹಳ್ಳಿಗಾಡಿನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ನಾವು ಪ್ರಥಮ ಬಾರಿಗೆ 2026 ಏನು ಚುನಾವಣೆ ಆಯ್ಕೆಯಾಗಿದ್ದು, ಆಯ್ಕೆ ಆದ ನಂತರ ಪ್ರಥಮ ಬಾರಿಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದೇವೆ. ತಮ್ಮೆಲ್ಲರನ್ನು ಎಲ್ಲ ಟಿವಿ ಮಾಧ್ಯಮದವರನ್ನ ಹಾಗೂ ಪತ್ರಕರ್ತರನ್ನ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ. ಮತ್ತು ನಮ್ಮ ಈ 26-28ನೇ ಸಾಲಿನ ಹೊಸ ಆಡಳಿತ ಮಂಡಳಿಯ ವಕೀಲರ ಸಂಘದ ಹೊಸ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮನ್ನೆಲ್ಲರನ್ನು ತುಂಬ ಹೃದಯದಿಂದ ನಾನು ಈ ಗೋಷ್ಠಿಗೆ ಸ್ವಾಗತಿಸುತ್ತೇನೆ. ಈ ಗೋಷ್ಠಿ ಕರೆದ ಉದ್ದೇಶ, ಈ ಸಲ ಚುನಾವಣೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ನಾವು ಚುನಾವಣೆ ಪ್ರಕ್ರಿಯೆ ಮಾಡುವುದಕ್ಕಿಂತ ಮೊದಲು ನಮ್ಮ ಸಂಘದ ಹಿರಿಯ ಸದಸ್ಯರಾದಂಥ ಶ್ರೀಯುತ NS ದೇವರೂರು ವಕೀಲರು ಮತ್ತು JK ಮಠದ ವಕೀಲರು ಹಾಗೂ RD ಹಳಿಂಗಳಿ ವಕೀಲರು ಚುನಾವಣೆ ಬೇಡ, ಸಂಘಕ್ಕೆ ಒಂದು ಸಂಧಾನ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಸರಿಯಾಗಿ ಸ್ಪಂದನೆ ಸಿಗದ ಕಾರಣ ನಾವು ಅನಿವಾರ್ಯವಾಗಿ 2026-28ನೇ ಸಾಲಿನ ಈ ಚುನಾವಣೆ ಮಾಡುವ ಪ್ರಸಂಗ ಬಂತು. ಹೋದ ಬಾರಿ ಅಧ್ಯಕ್ಷರನ್ನು ಹೊರತುಪಡಿಸಿ ಎಲ್ಲರಿಗೂ ಸಂಧಾನ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗಿತ್ತು. ಕೇವಲ ಅಧ್ಯಕ್ಷರು ಮಾತ್ರ ಚುನಾವಣೆ ನಡೆದಿತ್ತು. ಈ ಕಾರಣ ಈ ಸಲದ ಚುನಾವಣೆ ಒಂದು ಸ್ವಲ್ಪ ತುರುಸಿನ ಚುನಾವಣೆಯಾಗಿದೆ. ಇಡೀ ಜಿಲ್ಲೆಯಲ್ಲಿ ಮತ್ತು ಹೊರಗಿನ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಸಂಘದ ಚುನಾವಣೆ ಸುದ್ದಿ ಮಾಡಿದೆ. ಆದರೆ ಈ ನಮ್ಮ ವಕೀಲರ ಸಂಘದ ಚುನಾವಣೆ ಕೇವಲ ನಮ್ಮ ಸಂಘಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಇದು. ಆದರೆ ಈ ಬಾರಿ ಇದು ಎಲ್ಲ ಕಡೆ ಮತ್ತು ಎಲ್ಲ ಜನರ ಕುತೂಹಲಕ್ಕೆ ಯಾಕೆ ಕಾರಣ ಆಯಿತು ಎಂಬುದು ಇನ್ನೂ ನಮಗೆ ತಿಳಿದಾಗಿದೆ. ಚುನಾವಣೆಯ ನಂತರನೂ ಮತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ಇದು ಕುತೂಹಲಕರಾಗಿ ಯಾವ ರೀತಿ ಪರಿಣಾಮ ಬರುತ್ತದೆ ಎಂಬುದನ್ನು ಎಲ್ಲರೂ ಕಾಯ್ದು ನೋಡಿದ್ದಾರೆ. ಈಗ ಈ ಗೋಷ್ಠಿ ಮುಖಾಂತರ ತಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಮಾಧ್ಯಮದವರಿಗೆ ನಮ್ಮ ಹೊಸ ಆಡಳಿತ ಮಂಡಳಿ ಕೆಲವು ಉದ್ದೇಶಗಳು, ನಾವು ಮಾಡುವ ಕೆಲಸಗಳ ಬಗ್ಗೆ ಹೇಳ್ತೀವಿ. ಮೊದಲನೇದಾಗಿ ನಾವು ಈಗ ಈ ಕಟ್ಟಡ ಏನಿದೆ, ಈಗಿದ್ದ ಪರಿಸ್ಥಿತಿ ಕಟ್ಟಡ ಇದು ಅನ್ಫಿಟ್ ಅಂತ ಹೇಳಿ ಆಗಿದೆ. ಇದರದ್ದು ನಾವು ಸ್ಥಳಾಂತರ ಮಾಡಿ ಬೇರೆ ಕಡೆ ಕೋರ್ಟ್ ನಡೆಸಿ ಇದೇ ಜಾಗದಲ್ಲಿ ಹೊಸ ಕಟ್ಟಡ ಮಂಜೂರಾಗಿದೆ. ಹೋದ ವರ್ಷದ ಮಂಜೂರಾಗಿದೆ. ಕೆಲವು ಕಾರಣಗಳ ಮುಖಾಂತರ ಅದು ಪ್ರಾರಂಭ ಆಗಿಲ್ಲ. ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಕಟ್ಟಡವನ್ನು ಸ್ಥಳಾಂತರ, ಕೋರ್ಟ್ ಸ್ಥಳಾಂತರ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಮತ್ತು ಹೊಸ ಕಟ್ಟಡ ಬಗ್ಗೆ ನಿರ್ಮಾಣ ಮಾಡಬೇಕು, ಯಾವಾಗ ಏನು ಅನ್ನೋದ್ರ ಬಗ್ಗೆ
ನಾ ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ಮಾತಾಡ್ತೀನಿ. ಎರಡನೇದಾಗಿ ನಮಗೆ ಈಗ ನಮ್ಮ ಸಂಘದಿಂದ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ವಕೀಲರ ಮಿತ್ರರು ಸಿವಿಲ್ ಜಡ್ಜ್ ಪಾಸ್ ಆಗೋದು ಬಹಳ ಕಠಿಣ ಆಗಿದೆ. ಹೇಗೆ ಆ ಕಡೆ ಸೈಡ್ ಓಲ್ಡ್ ಮೈಸೂರು ಕಾಯ್ದೆ ದಕ್ಷಿಣ ಕರ್ನಾಟಕ ಹೆಂಗೆ ಸಿವಿಲ್ ಜಡ್ಜ್ ಅಪಾಯಿಂಟ್ಮೆಂಟ್ ಹಾಕ್ತಾರೋ, ನಮ್ಮ ಸೈಡ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದರ ಸಲುವಾಗಿ ನಮ್ಮ ಸಂಘದಲ್ಲಿ ಪ್ರತಿ ವರ್ಷ ಕನಿಷ್ಠ ಒಂದು ವರ್ಕ್ಶಾಪ್ ನಮ್ಮ ಆಡಳಿತ ಮಂಡಳಿ ಪೀರಿಯಡ್ನಲ್ಲಿ 2 ಲೀಗಲ್ ವರ್ಕ್ಶಾಪ್ ಮಾಡ್ಬೇಕಂತ, 3 ದಿನದ ಅವಧಿಗಾಗಿ 2 ಲೀಗಲ್ ವರ್ಕ್ಶಾಪ್ ಮಾಡ್ಬೇಕಂತ ಹೇಳಿ ನಮ್ದು ಎಲ್ಲ ಆಡಳಿತ ಮಂಡಳಿ ಇಚ್ಛೆ ಆಗಿದೆ. ಎರಡನೇದು ನಮ್ದು ಲೈಬ್ರರಿ ಸುಧಾರಿಸ್ಬೇಕಾಗಿದೆ. ಇವತ್ತು ನೀವು ಒಂದು ಪತ್ರಿಕೆಯಲ್ಲಿ ನೋಡಿರ್ಬೋದು, ವಿಜಯ ಕರ್ನಾಟಕದಲ್ಲಿ ಇರ್ಬೋದು, ಅದು ವಕೀಲರು ಪ್ರಧಾನ ಅರ್ಚಕರೇ ಅಂತ ಹೇಳಿ ಬಂದಿತ್ತು, ಒಂದು ಹೆಡ್ಲೈನ್ ಇದೆ, ನೀವು ಗಮನಿಸಿರ್ಬೋದು. ನಮ್ಮ ವಕೀಲರ ಸಂಘ, ದಿಲ್ಲಿ ವಕೀಲರ ಸಂಘದಿಂದ ಒಂದು ಸಾರ್ವಜನಿಕ ಹಿತಾಸಕ್ತಿ ಸುಪ್ರೀಂ ಕೋರ್ಟ್ ಮಾಡ್ತಾರ ವಕೀಲರ ಸಂಘದಿಂದ. ಯಾವ ಕಾರಣಕ್ಕ? ಶಬರಿಮಲೆಯೊಳಗ ಸ್ತ್ರೀಯರಿಗೆ ಅವಕಾಶ ನಿರ್ಬಂಧ ಇದೆ, ಆ ನಿರ್ಬಂಧವನ್ನು ತೆಗೆದು ಹಾಕ್ಬೇಕು, ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಕೀಲರ ಸಂಘದವ್ರು ಮಾಡ್ತಾರೆ. ಅದಕ್ಕಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ವಕೀಲರ ಸಂಘನ ಹಿಂಗೆ ತರಾಟೆ ತೆಗೆದುಕೊಂಡಾರಲ್ಲ. ಅಲ್ಲಿ ನೀವು ಅದನ್ನ ಗಮನಿಸ್ರಿ. ನಾ ಅದನ್ನ ಹೇಳ್ತೀನಿ, ವಿಜಯ ಕರ್ನಾಟಕದಾಗ ಬಂದಿದೆ. ಅದು ತರಾಟೆಗೆ ತೆಗೆದುಕೊಂಡ ವಕೀಲರ ಸಂಘದವ್ರ ಕೆಲಸ ಏನು? ನೀವು ಗ್ರಾಮೀಣ ಮಟ್ಟದಲ್ಲಿ ವಕೀಲರು ಯಾವ ಪ್ರತಿಭೆ ಇದಾವೋ ಅವ್ರನ್ನ ಗುರುತಿಸ್ರಿ, ಅವ್ರಿಗೆ ಅವಕಾಶ ಕೊಡ್ರಿ. ಯಾವ ವಕೀಲರಿಗೆ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದಕ್ಕೆಲ್ಲ ಬೇರೆ ಇರ್ತಾರ. ವಕೀಲರ ಸಂಘದ ಕೆಲಸ ಅಲ್ಲ ಇದು ಅಂತ ಹೇಳಿ ವಕೀಲರ ಸಂಘಕ್ಕೆ ಹೇಳ್ತಾರೆ. ಅದಕ್ಕೆ ನಮ್ಮ ವಕೀಲರ ಸಂಘದ ಇತಿಮಿತಿ ಏನು, ನಾವು ಯಾವ ರೀತಿ ಮಾಡಬೇಕು, ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಯುವ ಪ್ರತಿಭೆ ಗುರುತಿಸಿ ಅವ್ರಿಗೆ ಒಂದು ಹೆಚ್ಚಿನ ಅವಕಾಶ ಕೊಡ್ಲಿಕ್ಕೆ ನಾವು ಆಡಳಿತ ಮಂಡಳಿಯವರು ಎಲ್ಲರೂ ಪ್ರಯತ್ನ ಮಾಡ್ತೀವಿ 2 ವರ್ಷ ಅವಧಿಯವರು ಅಂತೇಳಿ ನಾ ಈ ಮೂಲಕ ತಮ್ಮ ಜಮಖಂಡಿ ವಕೀಲರ ಸಂಘದ 2026-28ರ ಚುನಾವಣೆಯಲ್ಲಿ ಆಯ್ಕೆ ಬಯಸಿ ಆಯ್ಕೆಯಾಗಿದ್ದೀವಿ. ಈಗ ಇನ್ನೊಂದು ಕಾರಣ ಏನು ಹೇಳ್ಬೇಕಂದ್ರೆ, ನಮ್ಮಲ್ಲಿ ಟೋಟಲ್ 11 ಮಂದಿಗೆ ಇಲೆಕ್ಷನ್ ಆಯಿತು. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಜನರಲ್ ಸೆಕ್ರೆಟರಿ, ಇನ್ನೊಬ್ರು ಜಂಟಿ ಸೆಕ್ರೆಟರಿ ಅಂತ ಆಯ್ಕೆ ಆದರು. ಅದ್ರೊಳಗೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತಂದ 5 ಮಂದಿ ಪುರುಷರು, ಮಹಿಳಾ 2. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಟ್ಟು ಟೋಟಲ್ ನಮ್ಮಲ್ಲಿ 11 ಮಂದಿ ಒಳಗ 30% ಮಹಿಳಾ ಮೀಸಲಾತಿ ಕೊಡ್ಬೇಕಂತಿತ್ತು. ಆ ಕಾರಣಕ್ಕಾಗಿ ನಮ್ಮಲ್ಲಿ ಮಹಿಳಾ ಪ್ರತಿನಿಧಿ ಅಂತಂದು 2 ಆಗ್ಯಾರು. ಆಮೇಲೆ ನಮ್ಮಲ್ಲಿ ಉಪಾಧ್ಯಕ್ಷರನ್ನ ಮಹಿಳೆಯರಿಗೆ ಬಿಟ್ಕೊಟ್ಟಿದ್ವಿ ನಾವು ನಮ್ಮ ಸಂಘ ಇದರಿಂದ. ಆ ಕಾರಣಕ್ಕಾಗಿ ನಮ್ಮಲ್ಲಿ 3 ಜನ ಆಯ್ಕೆಯಾಗಿದ್ದಾರೆ. ಅನಂತರ ಇನ್ನೊಂದು ಇಲ್ಲಿ ನಮ್ಮಲ್ಲಿ ಇನ್ನೊಂದು ಏನೈತಿ, ನಮ್ಮ ಆಡಳಿತದೊಳಗ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಐತಿ, ಅದನ್ನು ನಾವು ಒಟ್ಟರು ಕೂಡಿ ಬಗೆಹರಿಸ್ತೀವಿ. ಆಮೇಲೆ ವಿದ್ಯುತ್ ಸಮಸ್ಯೆ ಐತಿ. ನಮ್ಮ ಅಧ್ಯಕ್ಷರು ಅವರು ಸ್ವಂತ ಇದರ ಕೊಡುಗೆ ಮಾಡಿ ಸೋಲಾರ್ ವ್ಯವಸ್ಥೆ ಮಾಡೋರು. ಹೀಗಾಗಿ ಇಷ್ಟು ಇನ್ನೂ ಜೂನಿಯರ್ಸ್ಗೆ ಕೆಲವೊಂದು ಸಮಸ್ಯೆಗಳದಾವು, ಅವನು ಬಗೆಹರಿಸ್ತೀವಿ. ಆಮೇಲೆ ಸಂಘ ಆಮೇಲೆ ನ್ಯಾಯಾಲಯದ ಕೊಂಡಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ